ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಥರ್ ಜೋಶಿ. ಇವತ್ತು ನಾನು ಬಸವಣ್ಣನವರ ವಚನ ಹೇಳುತ್ತಿದ್ದೇನೆ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಅರ್ಜಿಸಲರಿಯೇ ಪೂಜಿಸಲರಿಯೇ ನಿತ್ಯ ನಿತ್ಯ ಶಿವರಾತ್ರಿಯ ನಾ ಮಾಡಲರಿಯೇ. ಅರ್ಜಿಸಲರಿಯೇ ಪೂಜಿಸಲರಿಯೇ ನಿತ್ಯ ನಿತ್ಯ ಶಿವರಾತ್ರಿಯ ನಾ ಮಾಡಲರಿಯೇ. ಕಪ್ಪಡಿ ವೇಷದಿಂದಾನು ಬಂದಾಡುವೆ ಕಪ್ಪಡಿ ವೇಷದಿಂದ ಈಶ. ಕಪ್ಪಡಿ ವೇಷದಿಂದಾನು ಬಂದಾಡುವೆ ಕಪ್ಪಡಿ ವೇಷದಿಂದ ಈಶ. ನಿಮ್ಮ ದಾಸರ ದಾಸಿಯ ದಾಸ ನಾನಯ್ಯ. ನಿಮ್ಮ ದಾಸರ ದಾಸಿಯ ದಾಸ ನಾನಯ್ಯ. ನಿಮ್ಮ ವೇಷಧಾರಿಯ ಮನೆಯ ಪಂಗುಳ ನಾನಯ್ಯ. ನಿಮ್ಮ ವೇಷಧಾರಿಯ ಮನೆಯ ಪಂಗುಳ ನಾನಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಲಾಂಛನವ ಧರಿಸಿಪ್ಪ ಉದರ ಪೋಷಕ ನಾನಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಲಾಂಛನವ ಧರಿಸಿಪ್ಪ ಉದರ ಪೋಷಕ ನಾನಯ್ಯ. ಅರ್ಜಿಸಲರಿಯೇ ಪೂಜಿಸಲರಿಯೇ ನಿತ್ಯ ನಿತ್ಯ ಶಿವರಾತ್ರಿಯ ನಾ ಮಾಡಲರಿಯೇ. ಕಪ್ಪಡಿ ವೇಷದಿಂದಾನು ಬಂದಾಡುವೆ ಕಪ್ಪಡಿ ವೇಷದಿಂದ ಈಶ. ನಿಮ್ಮ ದಾಸರ ದಾಸಿಯ ದಾಸ ನಾನಯ್ಯ. ನಿಮ್ಮ ವೇಷಧಾರಿಯ ಮನೆಯ ಪಂಗುಳ ನಾನಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಲಾಂಛನವ ಧರಿಸಿಪ್ಪ ಉದರ ಪೋಷಕ ನಾನಯ್ಯ. ಕೂಡಲ ಸಂಗಮ ದೇವ ನಿನ್ನ ಲಾಂಛನವ ಧರಿಸಿಪ್ಪ ಉದರ ಪೋಷಕ ನಾನಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಲಾಂಛನವ ಧರಿಸಿಪ್ಪ ಉದರ ಪೋಷಕ ನಾನಯ್ಯ. ಅದರ ಅರ್ಥ, ದೇವರೇ, ಎಲ್ಲರಂತೆ ನಿನ್ನನ್ನು ಪೂಜಿಸುವುದು, ಪ್ರತಿನಿತ್ಯ ಶಿವರಾತ್ರಿ ಹಬ್ಬ ಮಾಡುವುದು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಶ್ರೀಮಂತನಲ್ಲ. ತುಂಡು ಬಟ್ಟೆ ಧರಿಸಿದ ಬಡವ ನಾನು. ಕೂಡಲ ಸಂಗಮ ದೇವ ನಿಮ್ಮ ಹೆಸರು ಹೇಳಿಕೊಂಡಿರುವ ದಾಸ ನಾನು. ನನ್ನ ಭಕ್ತಿಯೊಂದೇ ನಿನಗೆ ಸಮರ್ಪಣೆ. ಧನ್ಯವಾದಗಳು.